ನಮ್ಮೂರಾಗ ಹೆಣ್ಮಕ್ಳು ಈ ಬ್ಯಾಸಿಗೆ ದಿವಸಕ್ಕೆ ಶಾವಿಗೆ ಹೊಸಿತಿದ್ರಿ. ಏನು ನೋಡ್ಬೇಕು ಆ ಸಂಭ್ರಮ. ಕಟ್ಟಿ ಮ್ಯಾಗ ಗಾದಿ ಹಾಕಿ ಗಾದಿ ಮ್ಯಾಗ ಆ ಶಾವಿಗೆ ಮಣಿ ಇಟ್ಟು ಕುದುರೆ ಮ್ಯಾಗ ಹೆಂಗೆ ಕುಂದಿರ್ತಾರ ನೋಡ್ರಿ, ಹಂಗೆ ಅತ್ತಾಗಿತ್ತ ಕಾಲು ಹಾಕ್ಕೊಂಡು ಶಾವಿಗೆ ಹೊಸ್ತದ್ದ ತಳಗ ಒಂದು 4 ಮಂದಿ ಆ ಶಾವಿಗೆ ಹಿಡಿಯಕ್ಕೆ ಕುಂತಿರ್ಬೇಕ್ರಿ. ಅವ್ರು ಹಂಗೆ ಒಂದೊಂದು ತೊಗೊಂಡು ಕೋಲಿಗೆ ಹಾಕ್ಕೊಂತ ಬಿಸಿಲಿಗೆ ಒಣಗಿಸ್ತಿದ್ರು. ಇದು ಪ್ರತಿ ವರ್ಷ ನಡೆಯೋದಿತ್ತು. ನಮಗೆ ಆ ಶಾವಿಗೆ ಮಾಡೋ ದಿನ ಹೇಳ್ತಿದ್ರು, ಇವತ್ತೆಲ್ಲಿ ಹೋಗ್ಬೇಡಪ್ಪ, ಇವತ್ತು ಇಲ್ಲೇ ನಮಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಕತ್ತೆ ಅಂತೇಳಿ. ಏನು ಆ ಶಾವಿಗೆ ಮಾಡ್ರಿಗೆ ಚಾ ಏನು ಉಪ್ಪಿಟ್ಟೇನು ಅಡಿಕೆಯಲ್ಲೇನು ಭಾರಿ ಜೋರು ಅವ್ರದ್ದು. ನಾವು ಒಟ್ಟು ಹರಟೆ ಹೊಡ್ಕೊಂತ ಮಾತಾಡ್ಕೊಂತ ಕುಂತಿರ್ತಿದ್ವಿ ಅವ್ರನ್ನ ಒಟ್ಟು ನಗಿಸ್ಕೊಂತ. ಅವ್ರ ಮನೆಗೆ ಒಬ್ಬ ಬಸ್ಯ ಅಂತ ಒಂದು ಹುಡುಗಿದ್ದ. ನನ್ನ ಮಗ ಒಂದು 4 ದಿನ ಬೆಂಗಳೂರಿಗೆ ಹೋಗಿದ್ದಾರೆ ಅವ್ರ ಅಣ್ಣನ ಮನೆಗೆ. ಬೆಂಗಳೂರು ಮೊದಲೇ ಇವ ಅನ್ಎಜುಕೇಟೆಡ್ ಸೊಳೆ ಮಗ, ಕಲ್ತಿಲ್ಲ ಪಟ್ಟಿಲ್ಲ. ಆ ಮನಿ ಇದನ್ನ ನೋಡಿ ಗಾಬರಿ ಆಗ್ಬಿಟ್ಟಿದ್ದ ಈ ಮಗ. ಇವ ಊರಿಗೆ ಹೋಗಿ 8 ದಿನದ ನಂತರ ಬಂದ. ಆ ಊರ್ದು ಒಂದು ಸುದ್ದಿ ಹೇಳ್ಬೇಕಾಗಿತ್ತು ಈ ಮಗನ ಆ ಶಾವಿಗೆ ಮಾಡೋ ಮುಂದೆ. ಏನು ಅನ್ಬೇಕಂತೀರಿ ಅವ? ಮೊನ್ನೆ ನಿಕ್ಕರ್ ಸ್ಫೋಟ ಆಗಿ ನಮ್ಮ ಮತಿ ಉಳಿದ ಹೆಚ್ಚಿನ ಅಂದ್ಬಿಟ್ಟ. ಎಲ್ಲಿ ಅವನ ಅಂದೆ. ನಿನ್ನಾಪನ ನಿಕ್ಕರ್ ಅಲ್ಲದು ಕುಕ್ಕರ್ ಅದು ನಿಕ್ಕರ್ ಅದು ಗೊತ್ತಿಲ್ಲನ, ಯಾರ್ದನ ಮಂತ್ಯಾನ ತೆಗಿದ್ವು ಅಂದೆ. ಒಂದು 4-5 ಮಂದಿ ಹೆಣ್ಮಕ್ಳು ಆ ಶಾವಿಗೆ ಮಾಡ್ರಿ ಎಜುಕೇಟೆಡ್ ಇದ್ರಿ, ಗೊತ್ತಾಗ್ಬಿಡ್ತವ್ರಿಗೆ. ಕೊಕ್ಕಾಡಿ ನಕ್ಕ ತಳಗ್ ಬಿದ್ರ ಶಾವಿಗೆ ನಾವು ಹೋಳಿಗೆ ಆದವು. ನಮ್ಮೂರಾಗ ಹೆಣ್ಮಕ್ಳು ಈ ಬ್ಯಾಸಿಗೆ ದಿವಸಕ್ಕೆ ಶಾವಿಗೆ ಹೊಸಿತಿದ್ರಿ. ಏನು ನೋಡ್ಬೇಕು ಆ ಸಂಭ್ರಮ. ಮ್ಯಾಗ ಗಾದಿ ಹಾಕಿ ಗಾದಿ ಮ್ಯಾಗ ಆ ಶಾವಿಗೆ ಮಣಿ ಇಟ್ಟು ಕುದುರೆ ಮ್ಯಾಗ ಹೆಂಗೆ ಕುಂದಿರ್ತಾರ ನೋಡ್ರಿ, ಹಂಗೆ ಅತ್ತ ಕಾಲು ಹಾಕ್ಕೊಂಡು ಶಾವಿಗೆ ಹೊಸ್ತದ್ದ ಶಾವಿಗೆ ಹಿಡಿಯಕ್ಕೆ ಕುಂತಿರ್ಬೇಕ್ರಿ. ಅವ್ರು ಹಂಗೆ ಒಂದೊಂದು ತೊಗೊಂಡು ಕೋಲಿಗೆ ಹಾಕ್ಕೊಂತ ಬಿಸಿಲಿಗೆ ಒಣಗಿಸ್ತಿದ್ರು. ಇದು ಪ್ರತಿ ವರ್ಷ ನಡೆಯೋದಿತ್ತು. ನಮಗೆ ಆ ಶಾವಿಗೆ ಮಾಡೋ ದಿನ ಹೇಳ್ತಿದ್ರು, ಇವತ್ತೆಲ್ಲಿ ಹೋಗ್ಬೇಡಪ್ಪ, ಇವತ್ತು ಇಲ್ಲೇ ನಮಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಕತ್ತೆ ಅಂತೇಳಿ. ಏನು ಆ ಶಾವಿಗೆ ಮಾಡ್ರಿಗೆ ಚಾ ಏನು ಉಪ್ಪಿಟ್ಟೇನು ಅಡಿಕೆಯಲ್ಲೇನು ಭಾರಿ ಜೋರು ಅವ್ರದ್ದು. ನಾವು ಕುಂತಿರ್ತಿದ್ವಿ ಅವ್ರನ್ನ ಒಟ್ಟು ನಗಿಸ್ಕೊಂತ. ಅವ್ರ ಮನೆಗೆ ಒಬ್ಬ ಬಸ್ಯ ಅಂತ ಒಂದು ಹುಡುಗಿದ್ದ. ನನ್ನ ಮಗ ಒಂದು 4 ದಿನ ಬೆಂಗಳೂರಿಗೆ ಹೋಗಿದ್ದಾರೆ ಅವ್ರ ಅಣ್ಣನ ಮನೆಗೆ. ಬೆಂಗಳೂರು ಮೊದಲೇ ಇವ ಅನ್ಎಜುಕೇಟೆಡ್ ಸೊಳೆ ಮಗ, ಕಲ್ತಿಲ್ಲ ಪಟ್ಟಿಲ್ಲ. ಆ ಮನಿ ಇದನ್ನ ನೋಡಿ ಗಾಬರಿ ಆಗ್ಬಿಟ್ಟಿದ್ದ ಈ ಮಗ. ಇವ ಊರಿಗೆ ಹೋಗಿ 8 ದಿನದ ನಂತರ ಬಂದ. ಆ ಊರ್ದು ಒಂದು ಸುದ್ದಿ ಹೇಳ್ಬೇಕಾಗಿತ್ತು ಈ ಮಗನ ಆ ಶಾವಿಗೆ ಮಾಡೋ ಮುಂದೆ. ಏನು ಅನ್ಬೇಕಂತೀರಿ ಅವ? ಮೊನ್ನೆ ನಿಕ್ಕರ್ ಸ್ಫೋಟ ಆಗಿ ನಮ್ಮ ಮತಿ ಉಳಿದ ಹೆಚ್ಚಿನ ಅಂದ್ಬಿಟ್ಟ. ಎಲ್ಲಿ ನಿನ್ನಾಪನ ನಿಕ್ಕರ್ ಅಲ್ಲದು ಕುಕ್ಕರ್ ಅದು ನಿಕ್ಕರ್ ಅದು ಗೊತ್ತಿಲ್ಲನ, ಯಾರ್ದನ ಮಂತ್ಯಾನ ತೆಗಿದ್ವು ಅಂದೆ. ಒಂದು 4-5 ಮಂದಿ ಹೆಣ್ಮಕ್ಳು ಆ ಶಾವಿಗೆ ಮಾಡ್ರಿ ಎಜುಕೇಟೆಡ್ ಇದ್ರಿ, ಗೊತ್ತಾಗ್ಬಿಡ್ತವ್ರಿಗೆ. ಕೊಕ್ಕಾಡಿ ನಕ್ಕ ತಳಗ್ ಬಿದ್ರ ಶಾವಿಗೆ ನಾವು ಹೋಳಿಗೆ ಆದವು.